10ನೇ ಕ್ಲಾಸ್ ಓದಿ ಸಾಮ್ರಾಜ್ಯವನ್ನೇ ಕಟ್ಟಿದ ದಾವಣಗೆರೆ ದಣಿ 64ನೇ ವಯಸ್ಸಿಗೆ ಶಾಸಕ, ಬೆಣ್ಣೆ ನಗರಿಯ ಶಿಕ್ಷಣದ ಕ್ರಾಂತಿಕಾರ. ಯಾವುದೇ ಶುಭ ಕಾರ್ಯಗಳಿಗೂ ಬೇಕಿತ್ತು ಆ ಎರಡು ಸಮುದಾಯ. ಸಿನಿಮಾವನ್ನು ಮೀರಿಸುತ್ತೆ ಶಾಮನೂರು ಶಿವಶಂಕರಪ್ಪನವರ ಜರ್ನಿ. ಇದುವೇ ಈ ಹೊತ್ತಿನ ನ್ಯೂಸ್ ಫಾರ್ ಸ್ಪೆಷಲ್ ರಿಪೋರ್ಟ್. ಬೆಣ್ಣೆ ನಗರಿಯ ಶಿವ. ನಾನು ಸಂದೇಶ್. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವ ಆಲದ ಮರವೋ ಎನ್ನುವ ಸಿನಿಮಾ ಹಾಡಿನ ಸಾಲುಗಳು ದಾವಣಗೆರೆಯ ದಣಿಗೆ ಸಂಶಯವಿಲ್ಲದೆ ಹೊಂದಾಣಿಕೆಯಾಗುತ್ತೆ. ಅವರು ಓದಿದ್ದು ಬರೀ SSLC ಮಾತ್ರ. ಆದರೆ ಊಹಿಸಲು ಸಾಧ್ಯವಾಗದ ದೈತ್ಯ ಉದ್ಯಮ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ರಾಜಕೀಯದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕಾಲದಲ್ಲಿ ಏನೇನೂ ಅಲ್ಲದ ದಾವಣಗೆರೆಯನ್ನ ಬ್ರ್ಯಾಂಡ್ ಮಾಡಿದ್ದಾರೆ. ಹಾಗಾದ್ರೆ ಬೆಣ್ಣೆ ನಗರಿಗೆ ಸಾಕ್ಷಾತ್ ಯಜಮಾನನಂತಿದ್ದ ಶಾಮನೂರು ಶಿವಶಂಕರಪ್ಪರವರ ಲೈಫ್ ಜರ್ನಿ ಹೇಗಿತ್ತು? ಆ ರೋಚಕ ಕತೆ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಬೆಣ್ಣೆ ನಗರಿಯ ಶಿವ ಅಂತಾನೆ ಖ್ಯಾತಿ ಪಡೆದಿದ್ದ ದೇಶದ ಹಿರಿಯ ಶಾಸಕ, ಶಿಕ್ಷಣ ಕ್ರಾಂತಿಕಾರಿ, ಕರ್ನಾಟಕದ ರಾಜಕೀಯದ ಭೀಷ್ಮ ಶಾಮನೂರು ಶಿವಶಂಕರಪ್ಪ ಇಹಲೋಕ ತ್ಯಜಿಸಿದ್ದಾರೆ. ಭಾನುವಾರ ಸಂಜೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದು, ಸೋಮವಾರ ಸಂಜೆ ಕುಟುಂಬಸ್ಥರು ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯ ಸಂಸ್ಕಾರ ನಡೆಸಲಾಗಿದೆ. ಬೆಣ್ಣೆ ನಗರಿಗೆ ಶಿವ ನೀಡಿದ ವರ, ಊರಿಗೆ ಆಲದ ಮರದಂತಿದ್ದ ನಾಯಕರನ್ನ ಕಳೆದುಕೊಂಡು ಜನ ಕಣ್ಣೀರಿಟ್ಟಿದ್ದಾರೆ. ಅಷ್ಟಕ್ಕೂ ಬೆಣ್ಣೆ ನಗರಿಯ ಜನರ ಜೊತೆ ಇಡೀ ರಾಜ್ಯದವರು ಭಾವುಕರಾಗಿದ್ದಾರೆ. ಸಾಮಾನ್ಯ ವ್ಯಾಪಾರಿ ಕುಟುಂಬವೊಂದರಲ್ಲಿ ಹುಟ್ಟಿದ ಶಾಮನೂರು ಶಿವಶಂಕರಪ್ಪ ಅವರು ಹೆಮ್ಮರವಾಗಿ ಬೆಳೆದಿರೋ ರೀತಿ ಸಿನಿಮಾ ಕಥೆಯನ್ನು ಮೀರಿಸುವಂತಿದೆ. ನಮ್ಮ ಈ ಸದನದ ಸದಸ್ಯರಾಗಿದ್ದಂಥ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ಸಂತಾಪ ಸೂಚಕ ನಿರ್ಣಯವನ್ನು ಕರೆದಿದ್ದೀರಿ. ಆ ನಿರ್ಣಯಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡಿ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಶಾಮನೂರು ಶಿವಶಂಕರಪ್ಪನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ. 2023ರಲ್ಲಿ ಆಯ್ಕೆಯಾಗಿ ಇಲ್ಲಿವರೆಗೂ ಕೂಡ ನನ್ನ ಜೊತೆಯಲ್ಲಿದ್ದರು. ಜೊತೆಗೆ ನನ್ನ ಜೊತೆ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗೂ ಕೂಡ ಕೆಲಸ ಮಾಡಿದರು. ಹತ್ತನೇ ಕ್ಲಾಸ್ ಓದಿ ಸಾಮ್ರಾಜ್ಯವನ್ನೇ ಕಟ್ಟಿದ ದಾವಣಗೆರೆ ದಣಿ. ಶಿಕ್ಷಣ ಕಾಶಿ ಮಾಡಿ ದಾವಣಗೆರೆಗೆ ಹೊಸ ದಿಕ್ಕು ನೀಡಿದ ಶಿವ. ಸಾಧಿಸೋ ಛಲ, ಹಠ ಇದ್ರೆ ಉನ್ನತ ಶಿಕ್ಷಣವೇ ಬೇಕು ಅನ್ನೋದು ಇಲ್ಲ. ಬೈ ಬರ್ತ್ ಗೋಲ್ಡನ್ ಸ್ಪೂನ್ ಆಗಿರ್ಬೇಕು ಅನ್ನೋದು ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟವರು ಶಾಮನೂರು ಶಿವಶಂಕರಪ್ಪ ಅವರು. ದಾವಣಗೆರೆಯ ಶಾಮನೂರು ಎಂಬ ಊರಿನ ಕಲ್ಲಪ್ಪ ಮತ್ತು ಸಾವಿತ್ರಮ್ಮ ದಂಪತಿಯ ದ್ವಿತೀಯ ಪುತ್ರನಾಗಿ 1931ರ ಜೂನ್ 16ರಂದು ಜನಿಸಿರ್ತಾರೆ. ಹುಟ್ಟೂರು ದಾವಣಗೆರೆಯಲ್ಲೇ ಶಾಲಾ ಶಿಕ್ಷಣ ಮುಗಿಸಿದರು. 10ನೇ ತರಗತಿಯವರೆಗೆ ಮಾತ್ರ ಓದಿದ್ದು. 10ನೇ ತರಗತಿಯವರೆಗೆ ಓದಿದ್ದ ಹುಡುಗನೊಬ್ಬ ದಕ್ಷಿಣ ಭಾರತವೇ ತಿರುಗಿ ನೋಡುವಂತಹ ಶಿಕ್ಷಣ ಮತ್ತು ಉದ್ಯಮ ಸಾಮ್ರಾಜ್ಯವನ್ನ ತನ್ನ ಊರಿನಲ್ಲೇ ಕಟ್ಟಿ ಇಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ. ವಯಸ್ಸು ಕೇವಲ ಸಂಖ್ಯೆ ಅಷ್ಟೇ ಎಂದು ತಮ್ಮ 95ನೇ ವಯಸ್ಸಿನಲ್ಲೂ ಸಾಬೀತುಪಡಿಸಿದ್ದಾರೆ. ಇವರು ಊರಿಗೆ ಯಾವ ರೀತಿ ಆಲದ ಮರವಾಗಿದ್ರು ಅನ್ನೋದನ್ನ ಒಂದೊಂದಾಗಿಯೇ ಹೇಳ್ತಾ ಹೋಗ್ತೀವಿ ನೋಡಿ. ನಾಡಿನ ಹಿರಿಯ ಚೇತನರಾದಂತಹ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರು ನಮ್ಮ ನಾಡಿಗೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ.
ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅವರು ರಾಜಕಾರಣಿ ಅಷ್ಟೇ ಅಲ್ಲ, ಒಬ್ಬ ಶಿಕ್ಷಣ ಮುತ್ಸದಿಯೂ ಆಗಿದ್ದಂತಹ ಅವರು. ಅದರಲ್ಲಿ ಕೂಡ ಮಧ್ಯ ಕರ್ನಾಟಕ ಅನಿಸಿಕೊಳ್ಳುವಂಥ ದಾವಣಗೆರೆಯ ಸಮಗ್ರ ಅಭಿವೃದ್ಧಿಗೆ ಭಾಳಷ್ಟು ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡಿದಂಥ ಕೀರ್ತಿ ಶಾಮನೂರು ಶಿವಶಂಕರಪ್ಪನವರಿಗೆ ಇರುವಂಥದ್ದು. ಅವರು ಯಾವುದೇ ಅಧಿಕಾರವನ್ನು ಬಯಸಿ ಹೋದಂತಹ ಅವರಲ್ಲ. ಅಧಿಕಾರವಾಗಲಿ ಸ್ಥಾನಮಾನಗಳಾಗಲಿ ತಾನಾಗಿ ಬಂದದ್ದನ್ನು ಸ್ವೀಕರಿಸಿ ಅದರ ಮಹತ್ವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಶಿವಶಂಕರಪ್ಪನವರು ಮಾಡಿದ್ದಾರೆ. ಹಳ್ಳಿ ಹಳ್ಳಿ ಸುತ್ತಿ ರಾಗಿ ಖರೀದಿಸಿದ್ರು, ಬೃಹತ್ ಉದ್ಯಮ ಕಟ್ಟಿದ್ರು. ಮಧ್ಯಮ ವರ್ಗದ ವ್ಯಾಪಾರಿ ಕುಟುಂಬವೊಂದರಲ್ಲಿ ಜನಿಸಿದ್ದ ಶಾಮನೂರು ಶಿವಶಂಕರಪ್ಪ ಇಡೀ ದೇಶವೇ ತಿರುಗಿ ನೋಡುವಂತೆ ದಾವಣಗೆರೆಯನ್ನ ಬೆಳೆಸಿದ್ದು, ತಾವು ಬೆಳೆದು ನಿಂತಿದ್ದು ನಿಜಕ್ಕೂ ಅಚ್ಚರಿ. ವ್ಯಾಪಾರಿ ಕುಟುಂಬದಲ್ಲಿ ಜನಿಸಿರೋ ಹಿನ್ನೆಲೆಯಲ್ಲಿ ವ್ಯಾಪಾರ ಅನ್ನೋದು ರಕ್ತದಲ್ಲಿಯೇ ಬಂದಿತ್ತು. ಶಾಮನೂರು ಆರಂಭದಲ್ಲಿ ರಾಗಿ ಮತ್ತು ಅಕ್ಕಿ ಖರೀದಿಯನ್ನ ಶುರು ಮಾಡ್ತಾರೆ. ಹಳ್ಳಿ ಹಳ್ಳಿ ಸುತ್ತಾಡಿ ರಾಗಿ ಖರೀದಿಸ್ತಾರೆ. ಆಮೇಲೆ ನಿಧಾನಕ್ಕೆ ಆ ವ್ಯಾಪಾರವನ್ನ ಇನ್ನಷ್ಟು ಉನ್ನತಿಗೆ ಏರಿಸ್ತಾರೆ. ಒಂದು ಕಾಲದಲ್ಲಿ ದಾವಣಗೆರೆಯಲ್ಲಿ ಹತ್ತಿ ಬೆಳೆಯನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗ್ತಿತ್ತು. ಆವಾಗ ದಾವಣಗೆರೆ ಕಾಟನ್ ಮಿಲ್ಗಳಿಗೆ ದೇಶದಲ್ಲಿಯೇ ಫೇಮಸ್ ಆಗಿತ್ತು. ಹೀಗಾಗಿ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದೇ ಕರೆಯಲಾಗ್ತಾ ಇತ್ತು. ಆದರೆ ಯಾವಾಗ ಹತ್ತಿ ಗಿರಣಿಗಳು ಮುಚ್ಚಲ್ಪಟ್ಟವೋ ಆವಾಗ ದಾವಣಗೆರೆಯ ಆರ್ಥಿಕತೆ ಕುಸಿತದ ಅಪಾಯಕ್ಕೆ ಸಿಲುಕಿಕೊಳ್ತು. ಅಂತಹ ಸಂದರ್ಭದಲ್ಲಿ ಶುಗರ್ ಫ್ಯಾಕ್ಟರಿಗಳನ್ನ ಸ್ಥಾಪನೆ ಮಾಡಿ ನಷ್ಟದಲ್ಲಿರೋ ಶುಗರ್ ಫ್ಯಾಕ್ಟರಿಗಳನ್ನ ಲಾಭಕ್ಕೆ ತಂದು ಆರ್ಥಿಕತೆ ಕುಸಿಯದಂತೆ ನೋಡಿಕೊಂಡವರು ಶಾಮನೂರು ಶಿವಶಂಕರಪ್ಪ. ಅದು ಹೇಗೆ ಅಂದ್ರೆ, ಜನ ಹತ್ತಿ ಬೆಳೆಯನ್ನ ಬಿಟ್ಟು ಕಬ್ಬು ಬೆಳೆಯೋದಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ಭದ್ರಾ ಕಾಲುವೆ ಯೋಜನೆಯ ಲಾಭ ಪಡೆದು ಕೃಷಿ ಆಧಾರಿತ ಉದ್ಯಮಗಳಿಗೆ ಕೈ ಹಾಕಿದ್ರು. ಕುಕ್ಕುವಾಡದಲ್ಲಿ ನಷ್ಟದಲ್ಲಿದ್ದ ದಾವಣಗೆರೆ ಶುಗರ್ ಮಿಲ್ಸ್ ಅನ್ನು ಟೇಕ್ ಓವರ್ ಮಾಡಿ ಅದನ್ನ ಲಾಭದಾಯಕವಾಗಿ ಬದಲಾಯಿಸಿದ್ರು. ನಂತರ 1995ರಲ್ಲಿ ಶಾಮನೂರು ಶುಗರ್ಸ್ ಲಿಮಿಟೆಡ್ ಸ್ಥಾಪಿಸಿ 1999ರಲ್ಲಿ ಉತ್ಪಾದನೆ ಆರಂಭಿಸಿದ್ರು. ಕೇವಲ ಸಕ್ಕರೆ ಮಾತ್ರವಲ್ಲ, ಡಿಸ್ಟಿಲರಿ ಮತ್ತು ವಿದ್ಯುತ್ ಉತ್ಪಾದನೆಯನ್ನು ಆರಂಭಿಸಿ ಸಾವಿರಾರು ಜನರಿಗೆ ಉದ್ಯೋಗ ನೀಡಿ ಅನ್ನದಾತರಾದರು. ದಾವಣಗೆರೆ ಇವತ್ತೇನಾದರೂ ಅದಕ್ಕೆ ಹೆಸರುವಾಸಿಯಾಗಿದ್ದರೆ, ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದರೆ ಶಾಮನೂರು ಶಿವಶಂಕರಪ್ಪನವರು ಮಾಡಿದಂಥ ಕೆಲಸದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವರು ಜವಳಿ ಭಾಳ ಉತ್ಕೃಷ್ಟವಾಗಿತ್ತು ದಾವಣಗೆರೆಯಲ್ಲಿ. ಅದರ ಅವನತಿ ಪ್ರಾರಂಭ ಆಯಿತು. ಆಗ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಗೆ ಒಂದು ಬ್ರ್ಯಾಂಡ್ ನೇಮನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಭಾಳ ದೀರ್ಘಕಾಲ ನಮ್ಮ ಕಾಂಗ್ರೆಸ್ಸಿನ ಟ್ರೆಷರರ್ ಕೂಡ ಆಗಿದ್ದರು. ಭಾಳ ದೀರ್ಘಕಾಲ ಟ್ರೆಷರರ್ ಆಗಿದ್ದರು. ಆಮೇಲೆ ಎಲ್ಲರೂ ಸ್ನೇಹ ಇಟ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲರ ಜೊತೆ ಸ್ನೇಹ. ಯಾಕಂತಂದರೆ ಯಾರೂ ಕೂಡ ಅವ್ರಿಗೆ ವೈರಿಗಳಿರಲಿಲ್ಲ. ಅಜಾತ ಶತ್ರು. ಬಾಪೂಜಿ ಹೆಸರಲ್ಲಿ ಶಿಕ್ಷಣ ಕಾಶಿ ಮಾಡಿದ ಶಿಕ್ಷಣ ತಜ್ಞ. ಉದ್ಯಮ ಕ್ಷೇತ್ರವನ್ನ ದಾವಣಗೆರೆಯಲ್ಲಿ ವಿಸ್ತರಿಸಿ ಹೇಗೆ ಇಡೀ ದೇಶ ತಿರುಗಿ ನೋಡುವಂತೆ ಮಾಡಿದ್ರೋ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕಾಶಿಯನ್ನಾಗಿಯೇ ಮಾಡಿ ತೋರಿಸಿದ್ದಾರೆ. ಹೌದು, ಶಾಮನೂರು ಅವರನ್ನ ಜನ ಪ್ರೀತಿಯಿಂದ ನೆನೆಯುವುದು ಅವರು ಕಟ್ಟಿದ ಶಿಕ್ಷಣ ಸಂಸ್ಥೆಗಳಿಗಾಗಿ. 1958ರಲ್ಲಿ ಧರ್ಮ ರತ್ನಾಕರ ರಾಜನಹಳ್ಳಿ ಮದ್ದೂರಾಯಪ್ಪ ಸ್ಥಾಪಿಸಿದ್ದ ಬಾಪೂಜಿ ಎಜುಕೇಷನಲ್ ಅಸೋಸಿಯೇಷನ್ ನೇತೃತ್ವವನ್ನ 1972ರಲ್ಲಿ ಶಾಮನೂರು ಶಿವಶಂಕರಪ್ಪ ವಹಿಸಿಕೊಂಡ್ರು. ಅವರು ವಹಿಸಿಕೊಳ್ಳುವ ಸಂದರ್ಭದಲ್ಲಿ ಆ ಸಂಸ್ಥೆಯಲ್ಲಿ ಕೇವಲ 5 ಕಾಲೇಜುಗಳಿದ್ವು. ಇಂದು ಅದೇ ಸಂಸ್ಥೆ ಅಡಿಯಲ್ಲಿ 50ಕ್ಕೂ ಹೆಚ್ಚಿನ ಸಂಸ್ಥೆಗಳು ಹೆಮ್ಮರವಾಗಿ ಬೆಳೆದಿವೆ. ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, JJM ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ಫಾರ್ಮಸಿ, ನರ್ಸಿಂಗ್ ಹೀಗೆ 10 ಹಲವು ವೃತ್ತಿಪರ ಕೋರ್ಸ್ಗಳನ್ನ ದಾವಣಗೆರೆಗೆ ತಂದಿರೋ ಕೀರ್ತಿ ಶಾಮನೂರು ಅವರಿಗೆ ಸಲ್ಲುತ್ತದೆ.
ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗಬೇಕೆಂಬ ಉದ್ದೇಶದಿಂದ ಎವಿಕೆ ಮಹಿಳಾ ಕಾಲೇಜು ಬಲಪಡಿಸಿದ್ದಾರೆ. ಅಲ್ಲಿ ಈಗ ವರ್ಷಕ್ಕೆ 3400ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಪದವಿ ಪಡೆಯುತ್ತಿದ್ದಾರೆ. ಕುನಿಬೆಳಕೆರೆ, ಹರಿಹರ, ತೊಲಹುಣಸೆ ಮತ್ತು ಚನ್ನಗಿರಿಯಂತಹ ಗ್ರಾಮೀಣ ಭಾಗಗಳಲ್ಲೂ ಕಾಲೇಜುಗಳನ್ನ ತೆರೆದು ಬಡವರ ಮನೆ ಬಾಗಿಲಿಗೆ ಶಿಕ್ಷಣ ತಲುಪಿಸಿದ್ದು ಇದೇ ಶಾಮನೂರು ಶಿವಶಂಕರಪ್ಪ. ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು. ಅದಾದ್ಮೇಲೂ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗ್ಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದ್ದೀನಿ. ಈವನ್ ನಮ್ಮ ಮದುವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ. ಅವ್ರು ಯಾವಾಗ್ಲೂ ನಮ್ಮ ಹೃದಯಗಳಲ್ಲಿರ್ತಾರೆ. ಅಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ, ಇಷ್ಟೊಂದು ಎಜುಕೇಶನಲ್ ಹಬ್ ಅಂತ ಬೆಳೆಸ್ಕೊಡುತ್ತೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಕಾರಣ. ಎಲ್ರನ್ನೂ ಒಂದೇ ತರ ಮಾತಾಡ್ಸೋದು, ನಗ್ನಗ್ತಾ ಇರೋದು, ಹ್ಯೂಮರಸ್ ಆಗಿ ಮಾತಾಡೋದು, ಖಡಕ್ ಆಗಿರೋದು, ಅವ್ರು ಬಂದ್ರೇನೆ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು. ದಾನ ಧರ್ಮದಲ್ಲಿ ಕೊಡುಗೈ ದಾನಿಯಾಗಿದ್ದ ಕರ್ಣ. ಶಾಮನೂರು ಶಿವಶಂಕರಪ್ಪ ಅಪಾರ ದೈವ ಭಕ್ತರಾಗಿದ್ರು. ಅವರು ದೇವಸ್ಥಾನಗಳಿಗೆ ನೀಡಿದ ದಾನ ಧರ್ಮದ ಕಥೆಗಳು ನೂರಾರಿವೆ. ಊರಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಯಾರಾದ್ರೂ ಬಂದ್ರೆ ಸ್ವಲ್ಪವೂ ಹಿಂದು ಮುಂದು ಯೋಚಿಸದೆ ಕೈಲಾದ ಸಹಾಯ ಮಾಡ್ತಾ ಇದ್ರು. ಅದೆಷ್ಟೋ ದೇವಸ್ಥಾನಗಳ ಗೋಪುರ ಕಟ್ಟೋದಕ್ಕೆ ಆರ್ಥಿಕ ನೆರವು ನೀಡಿದ್ದಾರೆ. ಕೆಲವು ದೇವಸ್ಥಾನಗಳ ನಿರ್ಮಾಣಕ್ಕೆ ಸಹಕಾರ ಮಾಡಿದ್ದಾರೆ. ಇನ್ನು ತೀರ್ಥಯಾತ್ರೆಗೆ ಹೋಗೋ ಭಕ್ತರಿಗೂ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಭೇದ ಭಾವ ಮಾಡದೆ ಎಲ್ಲರಿಗೂ ನೆರವಾಗಿದ್ದಾರೆ. ಆದ್ರೆ ಯಾವತ್ತೂ ತಾವು ಮಾಡಿದ ದಾನ ಧರ್ಮದ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಎಡಗೈನಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರದು ಅನ್ನೋ ರೀತಿಯಲ್ಲಿ ದಾನ ಮಾಡ್ತಾ ಇದ್ರು ಶಾಮನೂರು ಶಿವಶಂಕರಪ್ಪ. ಪ್ರಮುಖವಾಗಿ ಊರ ದೇವತೆ ದುಗ್ಗಮ್ಮ, ಬಕ್ಕೇಶ್ವರ ದೇವಾಲಯ, ಸಾಯಿಬಾಬಾ ಮಂದಿರ, ಮಸೀದಿ, ಚರ್ಚ್ಗಳಿಗೆ ನೆರವಾಗಿದ್ದನ್ನ ಜನ ನೆನೆಯುತ್ತಾರೆ. ಇನ್ನೊಂದಂದ್ರೆ ಕೇವಲ ದಾವಣಗೆರೆಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಯ ದೇವಾಲಯಗಳ ನಿರ್ಮಾಣಕ್ಕೂ ಸಹಾಯ ಹಸ್ತ ಚಾಚಿದ್ದಾರೆ. ಅವರ ಈ ಅಗಲಿಕೆ ಈ ನಾಡಿಗೆ ಹಾಗೂ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ತುಂಬಲಾರದಂಥ ಒಂದು ನಷ್ಟ ಆಗಿರುವಂಥದ್ದು. ಶಾಮನೂರು ಶಿವಶಂಕರಪ್ಪನವರು ರಾಜಕೀಯ ಕ್ಷೇತ್ರದ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ, ವೀರಶೈವ ಲಿಂಗಾಯತ ಸಮಾಜವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಅವರ ಕೊಡುಗೆ ಇದೆ ಅನ್ನುವುದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಎಂಬ ಕೂಗು ಬಂದಾಗಲೂ ಸಹ ಪಕ್ಷವನ್ನು ಮರೆತು ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಅವರ ನೇತೃತ್ವದಲ್ಲಿ ಆಗಿರುವಂಥದ್ದು. ಅವರ ಅಗಲಿಕೆ ಇಡೀ ಸಮಾಜಕ್ಕೆ ಹೊತ್ತು ತುಂಬಲಾರದಂಥ ನಷ್ಟ ಹೊತ್ತು ಉಂಟಾಗಿರುವಂಥದ್ದು. 15,000 ಉದ್ಯೋಗ ಸೃಷ್ಟಿಸಿರೋ ಉದ್ಯೋಗದಾತ. ಶಾಮನೂರು ಶಿವಶಂಕರಪ್ಪ ಅವರು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಈ ಹಿಂದೆ ಬೇರೆ ಬೇರೆ ಉನ್ನತ ಕೋರ್ಸ್ಗಳಿಗೆ ಬೇರೆ ಬೇರೆ ನಗರಕ್ಕೆ ಹೋಗಬೇಕಾದ ಅನಿವಾರ್ಯತೆ ಇತ್ತು. ಆದರೆ ಶಾಮನೂರು ಶಿವಶಂಕರಪ್ಪ ಅವರು ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನ ದೊಡ್ಡದಾಗಿ ಕಟ್ಟುವ ಮೂಲಕ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗುವಂತೆ ಮಾಡಿದ್ರು. ಹಾಗೆ ಉದ್ಯೋಗವನ್ನ ಸೃಷ್ಟಿಸಿದ್ರು. ಅದೇ ರೀತಿ ಆಸ್ಪತ್ರೆಗಳನ್ನ ನಿರ್ಮಿಸಿ ಅನಾರೋಗ್ಯದವರಿಗೆ ಜೀವದಾನ ನೀಡಿದ್ರು. ಅದರಿಂದ ಉದ್ಯೋಗವು ಸೃಷ್ಟಿಯಾಯಿತು. ಹಾಗೆ ಸಕ್ಕರೆ ಕಾರ್ಖಾನೆ ಸೇರಿದಂತೆ ವಿವಿಧ ರೀತಿಯ ಉದ್ಯಮವನ್ನ ದಾವಣಗೆರೆಯಲ್ಲಿ ಸ್ಥಾಪನೆ ಮಾಡಿ ಸುಮಾರು 15,000ಕ್ಕೂ ಹೆಚ್ಚಿನ ಉದ್ಯೋಗ ನೀಡಿದ್ದಾರೆ. ಎಲ್ಲ ಒಂದೇ ಫ್ಯಾಮಿಲಿ ಥರ, ಯಾವಾಗಲೂ ಬಂದ್ರು ಒಂದೇ ಫ್ಯಾಮಿಲಿ ಥರ ನೋಡೋರು. ಎಷ್ಟೇ ಜನ ಇರ್ಲಿ ಸರ್, ಎಂಥದ್ದು ಅವ್ರಕ್ಕಿಂತ ದೊಡ್ಡ ವ್ಯಕ್ತಿಗಳಿದ್ರು ನಮ್ಮನ್ನೇ ಒಳಗೆ ಕರೆಯೋರು ಸರ್. ಫಸ್ಟ್ ಅವ್ರನ್ನ ಒಳಗೆ ಬಿಡ್ರಿ ಅಂತ ಕರೆಯೋರು. ಯಾವತ್ತು ನಮ್ಮನ್ನ ಭೇದ ಭಾವದಿಂದ ನೋಡಿಲ್ಲ ಸರ್ ಅವರು. ನಮ್ಮ ಇಡೀ ನಮ್ಮ ದಾವಣಗೆರೆಗೆ ತಂದೆ ಸರ್ ಅವರು. ದಾವಣಗೆರೆ ಸುತ್ತಮುತ್ತ ಹಳ್ಳಿ ಸೇರಿ ಅವರಿಂದನೇ ಜೀವನ ಮಾಡ್ತೀರ ಸರ್. ಎಂತ ಒಂದು ಹೂಮಾರರಿಂದನೂ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಿದ್ದಾರೆ ಸರ್. ಇನ್ಮೇಲೆ ಏನೋ ಗೊತ್ತಿಲ್ಲ.
ದಾವಣಗೆರೆ ಜಿಲ್ಲೆ ಇಂದು ದೇಶಾದ್ಯಂತ ಗುರುತಿಸಿಕೊಳ್ತಾ ಇದೆ. ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಉದ್ಯಮದಲ್ಲಿಯೂ ಮುಂಚೂಣಿಯಲ್ಲಿದೆ ಅಂದ್ರೆ ಕಾರಣವೇ ಶಾಮನೂರು ಶಿವಶಂಕರಪ್ಪ. ಹಾಗೆ ಅವರ ಕೆಲವು ನಂಬಿಕೆಗಳು, ರಾಜಕೀಯ ಯಾತ್ರೆಗಳು ಖಂಡಿತವಾಗಿಯೂ ರೋಚಕವಾಗಿದ್ವು. ನಾವೆಲ್ಲ ಸಣ್ಣ ಕಾರು ತೆಗೆದುಕೊಂಡ್ರೂ ಸಾಕು, ಪುರೋಹಿತರ ಹತ್ತಿರ ಓಡಿ ಹೋಗ್ತೀವಿ. ಅವರಿಂದಲೇ ಮೊದಲ ಪೂಜೆ, ಅವರಿಂದಲೇ ಸ್ಟಾರ್ಟ್ ಮಾಡಿಸ್ತೀವಿ. ಆದರೆ ಶಾಮನೂರು ಶಿವಶಂಕರಪ್ಪ ಅವರು ಹೆಲಿಕಾಪ್ಟರ್ ಖರೀದಿ ಮಾಡಿದ್ರು ಆ ಎರಡು ಸಮುದಾಯದವರನ್ನ ಕರಿತಾ ಇದ್ರಂತೆ. ಅವರಿಂದಲೇ ಶುಭ ಕಾರ್ಯ ಶುರು ಮಾಡ್ತಿದ್ರಂತೆ. ಅವರು ಮೊದಲು ಹತ್ತಿ ಬೋಣಿಗೆ ಮಾಡಿದ ಮೇಲೆ ತಾವು ಏರ್ತಾ ಇದ್ರಂತೆ. ಹಾಗಾದ್ರೆ ಏನದು ನಂಬಿಕೆ? ಶಾಮನೂರು ಶಿವಶಂಕರಪ್ಪ ಅವರ ಜರ್ನಿಯ ವಿಶೇಷತೆ ಏನು ಅನ್ನೋದನ್ನ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಶಿಕ್ಷಣ ಕ್ಷೇತ್ರಕ್ಕೆ, ಉದ್ಯಮ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ, ಕೃಷಿ ಕ್ಷೇತ್ರಕ್ಕೆ, ರಾಜಕೀಯ ಕ್ಷೇತ್ರಕ್ಕೆ, ಹೀಗೆ 10 ಕ್ಷೇತ್ರಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆ ಅಪಾರ. ಬೆಣ್ಣೆ ನಗರಿ ಜನ ಇತಿಹಾಸದಲ್ಲಿ ಯಾವತ್ತೂ ಮರೆಯಲಾಗದ ಕೆಲಸವನ್ನ ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದ್ದಾರೆ. ಉದ್ಯಮ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಅದೆಷ್ಟೇ ಎತ್ತರಕ್ಕೆ ಬೆಳೆದ್ರು ದಾನ ಧರ್ಮವನ್ನ ಬಿಟ್ಟಿರಲಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಕೊಡಗೈ ದಾನಿಯಾಗಿದ್ರು. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಹೆಜ್ಜೆ ಇಟ್ಟಿದ್ರು. ಇಷ್ಟೊಂದು ದೊಡ್ಡ ಉದ್ಯಮ ಕಟ್ಟಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿರೋ ಶಿವಶಂಕರಪ್ಪ ಅವರಿಗೆ ಮತ್ತೊಂದು ವಿಶೇಷತೆ ಇತ್ತು. ತಮ್ಮ ಯಶಸ್ಸಿಗೆ ಆ ಎರಡು ಸಮುದಾಯವೇ ಕಾರಣ ಅನ್ನೋದು. ನಮ್ಮ ಹಿರಿಯ ಶಾಸಕರು ಆದಂಥ ಶಾಮನೂರು ಶಿವಶಂಕರಪ್ಪನವರು ಕೊಡಗೈ ದಾನಿಗಳು. ಅವರು ಶಾಸಕರಕ್ಕಿಂತ ಅವರ ಹೃದಯ ಶ್ರೀಮಂತಿಕೆ ಇತ್ತಲ್ಲ. ನಾನು ಅನೇಕ ನನ್ನ ಸ್ನೇಹಿತರ ಪೈಕಿ, ಹಿರಿಯ ನಾಯಕರ ಪೈಕಿ ನಾನು ಯಾರನ್ನೂ ನೋಡಲಿಲ್ಲ. ಯಾವತ್ತೂ ಯಾರಿಗೂ ಒಂದು ಸಣ್ಣ ಕೆಡಕನ್ನು ಕೂಡ ಅವರು ಬಯಸಲಿಲ್ಲ. ಅಂತ ಒಬ್ಬ ಹಿರಿಯ ಮುತ್ಸದ್ದಿ ನಾಯಕ. ಯಾವುದೇ ಶುಭ ಕಾರ್ಯಗಳಿಗೂ ಬೇಕಿತ್ತು ಆ ಎರಡು ಸಮುದಾಯ. ಸಿನಿಮಾವನ್ನು ಮೀರಿಸುತ್ತೆ ಶಾಮನೂರು ಶಿವಶಂಕರಪ್ಪ ಜರ್ನಿ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಜೀವನ ಚರಿತ್ರೆಯ ಪುಟಗಳನ್ನ ತಿರುವಿ ಹಾಕಿದ್ರೆ ಕೆಲವು ಅಚ್ಚರಿ ವಿಚಾರಗಳು ತೆರೆದುಕೊಳ್ತಾವೆ. ಹಾಗೆ ಶಾಮನೂರು ಶಿವಶಂಕರಪ್ಪ ಅವರ ಲೈಫ್ ಸ್ಟೈಲ್ನತ್ತ, ಯಶಸ್ಸಿನ ಹೆಜ್ಜೆಯತ್ತ ದೃಷ್ಟಿ ಹರಿಸಿದ್ರೆ ಅಂಥದ್ದೇ ಅಚ್ಚರಿ ನಂಬಿಕೆಯೊಂದು ಕಾಣಿಸುತ್ತೆ. ಅದೇನೆಂದ್ರೆ ಹಾಲುಮತ ಕುರುಬ ಸಮಾಜ, ಮುಸ್ಲಿಂ ಧರ್ಮೀಯರ ಕೈಯಿಂದ ಯಾವುದೇ ಕೆಲಸ ಕಾರ್ಯ ಆರಂಭ ಮಾಡಿಸಿದ್ರೆ ಯಶಸ್ಸು ಸಿಗತ್ತೆ, ಬೋಣಿಗೆ ಮಾಡಿಸಿದ್ರೆ ಲಾಭ ಆಗುತ್ತೆ, ಒಳ್ಳೆಯದಾಗತ್ತೆ ಎಂಬ ಬಲವಾದ ನಂಬಿಕೆಯನ್ನ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಮನಸ್ಸಲ್ಲಿ ಆಳವಾಗಿ ನೆಲೆ ಊರಿತ್ತು. ಸಾಮಾನ್ಯವಾಗಿ ಶಿವಶಂಕರಪ್ಪ ಯಾವುದೇ ಹೊಸ ಉದ್ಯಮ ಸಂಸ್ಥೆ ಆರಂಭಿಸೋ ವೇಳೆ ವಾಹನ, ಹೆಲಿಕಾಪ್ಟರ್ ಸೇರಿದಂತೆ ಏನನ್ನಾದರೂ ಹೊಸದಾಗಿ ಖರೀದಿ ಮಾಡೋ ವೇಳೆ ಕುರುಬ ಅಥವಾ ಮುಸ್ಲಿಂ ಸಮುದಾಯದವರು ಮೊದಲು ಹತ್ತಬೇಕಾಗಿತ್ತು. ಚುನಾವಣೆಗೆ ನಾಮಪತ್ರ ಸಲ್ಲಿಸೋ ವೇಳೆಯೂ ಮುಸ್ಲಿಂ ಮತ್ತು ಕುರುಬ ಸಮಾಜದವರನ್ನ ಸೂಚಕರು ಅನುಮೋದಕರಾಗಿ ಮಾಡಿಕೊಳ್ತಾ ಇದ್ರು. ಯಾವುದೇ ವ್ಯವಹಾರ ಹೊಸದಾಗಿ ಆರಂಭಿಸಿದ್ರೆ ಬೋಣಿಗೆ ಮಾಡೋದು ಮುಸ್ಲಿಂ ಮತ್ತು ಹಾಲು ಮತಸ್ಥರೆಂಬುದೇ ಗಮನಾರ್ಹ. ಕೆಲ ವರ್ಷಗಳ ಹಿಂದೆ ಚಾಪ್ಟರ್ ವಿಮಾನ, ಹೆಲಿಕಾಪ್ಟರ್ ಖರೀದಿಸಿದಾಗ್ಲೂ ಮೊದಲು ಹತ್ತಿಸಿದ್ದು ಮುಸ್ಲಿಂ ಮುಖಂಡರನ್ನ. ಹೀಗೆ ತಮ್ಮದೇ ನಂಬಿಕೆ, ಆಚಾರ, ವಿಚಾರ ಅನುಸರಿಸಿಕೊಂಡು ಬಂದ ಶಾಮನೂರು ಶಿವಶಂಕರಪ್ಪ ಎಲ್ಲ ಧರ್ಮೀಯರ ದೇವರಿಗೂ ನಡೆದುಕೊಳ್ಳೋ ಮೂಲಕ ಸರ್ವ ಧರ್ಮೀಯರ ಪ್ರೀತಿಗೆ ಪಾತ್ರರಾಗಿದ್ರು. 64ನೇ ವಯಸ್ಸಿಗೆ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ 5 ದಶಕದ ಹಿಂದೆ ರಾಜಕೀಯಕ್ಕೆ ಎಂಟ್ರಿ, ದೇಶದ ಹಿರಿಯ ಶಾಸಕರಾಗಿದ್ರು. ಶಾಮನೂರು ಶಿವಶಂಕರಪ್ಪ ಅವರಿಗೆ 94 ವರ್ಷ. 2023ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಲಾಗಿತ್ತು. ಭರ್ಜರಿ ಮತಗಳಿಂದ ಗೆದ್ದು
ದೇಶದ ಹಿರಿಯ ಶಾಸಕ ಅನ್ನೋ ಖ್ಯಾತಿ ಪಡ್ಕೊಂಡಿದ್ರು. ಇವರು 1969ರಲ್ಲಿ ಮೊದಲ ಬಾರಿಗೆ ದಾವಣಗೆರೆ ಪುರಸಭೆ ಸದಸ್ಯರಾಗಿ ರಾಜಕೀಯ ಪ್ರವೇಶಿಸುವ ಮೂಲಕ ಸಕ್ರಿಯ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರು. 1994ರಲ್ಲಿ ಮೊದಲ ಬಾರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶಾಸಕರಾಗಿ ವಿಧಾನಸಭೆ ಪ್ರವೇಶಿಸುತ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಹಿಂತಿರುಗಿ ನೋಡ್ಲೇ ಇಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಅವರ ಭದ್ರಕೋಟೆಯಾಗಿತ್ತು. ದಕ್ಷಿಣ ಕ್ಷೇತ್ರದಲ್ಲಿ 2008, 2013, 2018 ಮತ್ತು 2023ರಲ್ಲಿ ಸತತವಾಗಿ ಗೆಲುವು ಸಾಧಿಸಿದರು. 2016ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ತೋಟಗಾರಿಕೆ, ಎಪಿಎಂಸಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಶಾಮನೂರು ಶಿವಶಂಕರಪ್ಪ 5-6 ದಶಕಗಳ ಕಾಲ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತರಾಗಿ, ಮುಖಂಡರಾಗಿ, ಪ್ರಭಾವಿ ನಾಯಕನಾಗಿ, ಕೆಪಿಸಿಸಿ ಕಾಯಂ ಖಜಾಂಚಿ ಎಂಬ ಪಟ್ಟವನ್ನೇ ಅಲಂಕರಿಸಿದ್ರು. ಪ್ರಬಲ ಜನಾಂಗದ ಮುಂಚೂಣಿ ನಾಯಕನಾಗಿ ಇವರು ಬೆಳೆದ್ರು. ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಆಗೋವರೆಗೂ ಸಚಿವರಾಗಲು ಹಿರಿಯ ಜೀವ ಕಾಯಬೇಕಾಗಿತ್ತು. ರಾಜ್ಯ ರಾಜಕಾರಣದಲ್ಲಿ ಎಲ್ಲ ಪಕ್ಷದವರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರಿಂದ ಪಕ್ಷಾತೀತವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಒಂದಲ್ಲ ಒಂದ್ ರೀತಿ ನೆರವು, ಸಹಾಯ, ಮಾರ್ಗದರ್ಶನವನ್ನ ಪಡೆದಿದ್ದಾರೆ. ಈ ಕಾರಣಕ್ಕಾಗಿ ಶಾಮನೂರು ಶಿವಶಂಕರಪ್ಪ ರಾಜ್ಯ ರಾಜಕೀಯದಲ್ಲಿ ಅಜಾತ ಶತ್ರು ಎಂಬ ಹೆಸರನ್ನ ಕೊನೆಯವರೆಗೂ ಉಳಿಸಿಕೊಂಡಿದ್ರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಜೆಡಿಯು, ಕಮ್ಯುನಿಸ್ಟ್ ಪಕ್ಷ ಹೀಗೆ ಯಾವುದೇ ಹಳೆ ಹೊಸ ಪಕ್ಷವಾಗಿದ್ದವರಾಗಿದ್ರೂ ಶಾಮನೂರು ಶಿವಶಂಕರಪ್ಪ ಬಗ್ಗೆ ಅಪಾರ ಗೌರವ ಹೊಂದಿದ್ರು. ಇದೆಲ್ಲವನ್ನ ನೋಡಿದಾಗ ಶಾಮನೂರು ಶಿವಶಂಕರಪ್ಪ ಅವರ ಜೀವನದ ಕತೆ ಅಕ್ಷರಶಃ ಸಿನಿಮಾ ಕಥೆಗಳನ್ನು ಮೀರಿಸುವಂತಿದೆ. ಆಡು ಮುಟ್ಟದ ಸೊಪ್ಪಿಲ್ಲ. ಶಾಮನೂರು ಶಿವಶಂಕರಪ್ಪ ದಾನ ಧರ್ಮ ಮಾಡದ ಕ್ಷೇತ್ರವಿಲ್ಲ. ಆದರೆ ಬಲಗೈನಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದಂತೆ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ರು. ನಿಜಕ್ಕೂ ಶಾಮನೂರು ಶಿವೈಕ್ಯರಾಗಿದ್ದು ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.